ವಿಠಲಯ್ಯ 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 ವಿಠಲಯ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತುತಿಯಸ್ತು ಭಗವತ್ಕಾರ್ಯಸಾಧಕಃ. ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮಜನ್ಮನಿ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿವರೇಂದವೇ. ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನಂ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಮುದ್ದುಮೋಹನ ಕರಕಮಲ ಸಂಜಾತಂ ವರ ಕರಿಗಿರಿ ಕ್ಷೇತ್ರವಾಸಂ ನೃಸಿಂಹ ಪಾದಾರ ವಿಂದೈಕದಾಸಂ ತಂದೆ ಮುದ್ದುಮೋಹನ್ ದಾಸವರ್ಯಂ ಭಜೆ. ಶ್ರೀ ಪದ್ಮನಾಭದಾಸರಾಯ ಗುರುಭ್ಯೋ ನಮಃ. ಹಯಗ್ರೀವ ಪದಾಂಭೋಜ ಮಾನಸಂ ಸ್ವಾದೀಶ ಪ್ರಿಯಂ ಗುರುಗೋವಿಂದ ವಿಠಲ ದಾಸವರ್ಯಂ ಗುರುಂ ವಂದೇ ನಿರಂತರಂ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅತಿಗುಪ್ತಾದಿಗುಪ್ತವರ ಸಾಧನ ಕರ್ಮನಿಷ್ಠಂ ಗುರುಗೋವಿಂದ ವಿಠಲ ವರಶಿಷ್ಯಂ ನಾನಾ ಗ್ರಂಥಾದಿ ಪ್ರಮಾಣಪೂರಿತಕರ್ತಂ ನಮಾಮಿ ಗುರು ಶ್ರೀ ತಿರುಮಲೇಶ ಹರಿವಿಠಲಂ. ಮಮ ಗುರು ಶ್ರೀ ಹಯಾಸಿ ವಿಠಲ ದಾಸರಾಯ ಗುರುಭ್ಯೋ ನಮಃ. ಹರಿ ಓಂ. ಈವರೆಗೆ ಹರಿಕಥಾಮೃತ ಸಾರದಲ್ಲಿ ಕರುಣಾಸಂಧಿ ಅಂದರೆ ಎರಡನೆಯ ಸಂಧಿಯಲ್ಲಿ 2 ಪದ್ಯಗಳ ಚಿಂತನೆ, ಭಾವಪ್ರಕಾಶಕ್ಕೆ ಚಿಂತನೆ ಆಗಿದೆ. ಇವತ್ತು 3ನೆಯ ಪದ್ಯದ ಚಿಂತನೆಯನ್ನು ಮಾಡೋಣ. ಶ್ರೀ ತಿರುಮಲೇಶ ಹರಿವಿಠಲಾತ್ಮಕ ಶ್ರೀ ಹಯಾಸಿ ವಿಠಲಾಭಿನ್ನ ಶ್ರೀ ಮೋಹನ ಗೋಪಾಲ ವಿಠಲ ಏನು ನುಡಿಸ್ತಾನೆ ಅದನ್ನು ನುಡಿಯೋದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರುತಿತತಿಗಳಿಗಭಿಮಾನಿಲ ಸ್ತುತಿಗಳಿಗೆ ಗೋಚರಿಸದ ಪ್ರತಿಹತ ಮಹೈಶ್ವರ್ಯಾದ್ಯಖಿಳ ಸದ್ಗುಣಗಣಾಂಬೋಧಿ. ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಮಹಾತ್ಮರು ಮಾಡುತ್ತಿಹ ಸಂಸ್ತುತಿಗೆ ವಶನಾಗುವನಿವನ ಕಾರುಣ್ಯಕ್ಕೆ ನಂಬೆ. ಮೊದಲಿಗೆ ಪ್ರತಿಪದದ ಅರ್ಥಚಿಂತನೆ. ಶ್ರುತಿ ತತಿಗಳಿಗಭಿಮಾನಿ ಲಕುಮಿ. ಶ್ರುತಿ ಅಂದರೆ ವೇದಗಳು, ತತಿಗಳು ಅಂದರೆ ವೇದಗಳ ಸಮೂಹ ಅಂತ ಅರ್ಥ ಬರುತ್ತೆ. ಅಭಿಮಾನಿ, ವೇದಾಭಿಮಾನಿನಿ ಯಾರು? ಲಕ್ಷ್ಮೀದೇವಿ. ಶ್ರುತಿ ತತಿಗಳಿಗಭಿಮಾನಿ ಲಕುಮಿ ಸ್ತುತಿಗಳಿಗೆ ಗೋಚರಿಸದ ಅಪ್ರತಿಹತ ಅಂತ ಅದನ್ನು ಬಿಡಿಸ್ಬೋದು. ಗೋಚರಿಸದ ಅಪ್ರತಿಹತ ಅಂತ ಒಂದು ಪದ. ಅಂತಹ ಲಕುಮಿ ಸ್ತುತಿಗಳಿಗೆ, ಲಕ್ಷ್ಮಿ ವೇದಗಳನ್ನು ಹೇಳ್ತಾನೆ ಭಗವಂತನ ಸ್ತುತಿ ಮಾಡ್ತಾಳೆ. ಅಂತಹ ಲಕ್ಷ್ಮೀ ಸ್ತುತಿಗಳಿಗೆ ಗೋಚರಿಸದ ಅಪ್ರತಿಹತ ಮಹೈಶ್ವರ್ಯಾದ್ಯಖಿಳ ಸದ್ಗುಣ ಗಣಾಂಬೋಧಿ ಅಂತ ಪೂರ್ತಿ ವಾಕ್ಯ. ಅಂತಹ ಲಕ್ಷ್ಮೀ ಸ್ತುತಿಗಳಿಗೆ ಗೋಚರಿಸದ ಅಂದರೆ ಹಿಂದೆ ತಿಳಿದಿದ್ದೆವು. ಲಕ್ಷ್ಮಿ ಭಗವಂತನ ಒಂದು ಕ್ಷಣವೂ ಬಿಡದೆ ಅವನ ಪಾದ ಸೇವೆ ಮಾಡ್ತಾ ಅವನ್ನ ಪ್ರಳಯ ಕಾಲದಲ್ಲೂ ಸದಾ ದರ್ಶನ ಮಾಡ್ತಿರ್ತಾಳೆ. ಆದರೆ ಇಲ್ಲಿ ಗೋಚರಿಸದ ಅನ್ನೋ ಅರ್ಥ ಏನಂದರೆ ಅನಂತಾನಂತ ಮಹಿಮೆಯುಳ್ಳ, ಅನಂತಾನಂತ ರೂಪಗಳುಳ್ಳ, ಅನಂತಾನಂತ ಗುಣಗಳುಳ್ಳಂತಹ ಪರಮಾತ್ಮನ ಪೂರ್ಣವಾಗಿ ಲಕ್ಷ್ಮಿ ಕೂಡ ತಿಳಿಯಕ್ಕೆ ಸಾಧ್ಯ ಇಲ್ಲ ಅನ್ನೋ ಅರ್ಥ ಬರುತ್ತೆ. ಅಂದರೆ ಲಕ್ಷ್ಮಿಗೆ ಪೂರ್ತಿಯಾಗಿ ಭಗವಂತ ಗೋಚರ ಆಗಲ್ಲ, ಅವನು ಅಷ್ಟು ಅನಂತ ಅಂತ ಅರ್ಥ ಬರುತ್ತೆ. ಅಂದರೆ ಅಷ್ಟು ಹಿರಿಯ, ಅಷ್ಟು ದೊಡ್ಡವನು ಅನ್ನೋ ಅರ್ಥ ಬರುತ್ತೆ. ಮತ್ತು ಅಪ್ರತಿಹತ ಅಂದರೆ ಶಶ್ವದೇಕ ಪ್ರಕಾರವಾದ, ಅಂದರೆ ಯಾವಾಗಲೂ ಶಾಶ್ವತವಾಗಿ ಏಕ ಪ್ರಕಾರದಲ್ಲಿರುವಂಥವನು ಅಂತ. ಅಂದರೆ ಹಿಗ್ಗೋದು, ಕುಗ್ಗೋದು, ಕಮ್ಮಿ ಆಗೋದು, ಜಾಸ್ತಿ ಆಗೋದು, ಅಥವಾ ಸಂತೋಷ ಹೆಚ್ಚೋದು, ಸಂತೋಷ ತಗ್ಗೋದು, ಈ ಥರ ಗುಣದೋಷಗಳಲ್ಲಿ ದೋಷಗಳಿರೋಲ್ಲ. ಅನಂತ ಗುಣ ಪರಿಪೂರ್ಣ,
ಹಾಗಾಗಿ ಅವನು ಸದಾ ಅನಂತ, ನಾಶರಹಿತ, ಅಸದೃಶ, ಅವನ ಸಮಾನರು ಯಾರೂ ಇಲ್ಲ. ಮತ್ತು ಸದಾಕಾಲ, ಅನಾದಿ ಕಾಲದಿಂದ ಅನಂತ್ಯ ಕಾಲದವರೆಗೂ ಏಕ ಪ್ರಕಾರದ ಶಕ್ತಿಯುಳ್ಳವನು, ಅನಂತ ಶಕ್ತಿಯುಳ್ಳವನು, ಸರ್ವೋತ್ತಮನು ಅನ್ನೋ ಅರ್ಥ ಬರುತ್ತೆ. ಮತ್ತು ಗೋಚರಿಸದ ಅಪ್ರತಿಹತ ಮಹೈಶ್ವರ್ಯಾದ್ಯಖಿಳ. ಮಹೈಶ್ವರ್ಯ ಅಂದರೆ ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ಅವನ ಹೆಂಡತಿನೇ ಲಕ್ಷ್ಮೀದೇವಿ, ಮಕ್ಕಳು ಬ್ರಹ್ಮವಾಯುಗಳು, ಮೊಮ್ಮಕ್ಕಳು ಗರುಡಶೇಷರುದ್ರರು. ಲಕ್ಷ್ಮೀದೇವಿಗೆ ಐಶ್ವರ್ಯ ಕೊಡೋನವನು. ಅಂತಹ ಭಗವಂತನಿಗೆ ಮಹೈಶ್ವರ್ಯ ಅಂತ ಹೇಳ್ತೀವಿ. ಅವನ್ನ ಮೀರಿದ ಐಶ್ವರ್ಯ ಯಾರಿಗೂ ಇರೋಕ್ಕೆ ಸಾಧ್ಯ ಇಲ್ಲ. ಅಂತ ಲಕ್ಷ್ಮೀದೇವಿಗೆ ಅವನ ಐಶ್ವರ್ಯಕಾರಕ ಅಂದರೆ ಬ್ರಹ್ಮವಾಯುಗಳಿಗೆ, ರುದ್ರಾದಿಗಳಿಗೆ ಅವನ ಐಶ್ವರ್ಯಕಾರಕ. ಇನ್ನು ಅವನ ಐಶ್ವರ್ಯ ಎಷ್ಟಂತ ಹೇಳಲಿಕ್ಕೆ ಬರೋಲ್ಲ, ಜ್ಞಾನಾನಂದಮಯ. ಅಂತಹ ಮಹದೈಶ್ವರ್ಯ ಅಥವಾ ಮಹೈಶ್ವರ್ಯಾದ್ಯಖಿಳ ಅಂತ ಬರುತ್ತೆ. ಮಹೈಶ್ವರ್ಯ, ಅಖಿಳ ಸದ್ಗುಣ ಗಣಾಂಬೋಧಿ ಅಂತ. ಅಂದರೆ ಅಖಿಳ ಅಂದರೆ ಅನಂತವಾದಂತಹ ಸದ್ಗುಣಗಳ ಗಣ. ಅಂತಹ ಸದ್ಗುಣಗಳ ಗುಂಪಿಗೆ ಅಂಬುದಿ ಅಂತಿರುವವನು ಅಂದರೆ ಸಮುದ್ರದಂತಿರುವವನು ಅಂತ ಅರ್ಥ ಬರುತ್ತೆ. ಮಹೈಶ್ವರ್ಯ ಆದಿ ಅಖಿಳ. ಮಹೈಶ್ವರ್ಯಗಳು ಮತ್ತು ಅಖಿಳ ಅಂದರೆ ಅನಂತವಾದಂತಹ ಸದ್ಗುಣಗಳ ಗುಂಪಿಗೆ ಅವನು ಸಮುದ್ರದಂತಿರುವವನು ಅನ್ನೋ ಅರ್ಥ ಬರುತ್ತೆ. ಸದ್ಗುಣ ಗಣಾಂಬೋಧಿ ಅಂತ. ಮತ್ತು ಅಂತಹ ಭಗವಂತ ಪ್ರತಿ ದಿವಸ ತನ್ನಂಘ್ರಿ ಸೇವಾರತ ಮಹಾತ್ಮರು ಅಂದರೆ ಪ್ರತಿ ದಿವಸದಲ್ಲಿ, ಪ್ರತಿನಿತ್ಯದಲ್ಲಿ ತನ್ನಂಗ್ರಿ ಸೇವಾರತ ಅಂದರೆ ಭಗವಂತನ ಪಾದಗಳ ಚಿಂತನೆಯನ್ನು ಎಡಬಿಡದೆ ಮಾಡುವಂತಹ ಸದ್ಭಕ್ತರು. ಅವನಲ್ಲಿ ನಿಸ್ವಾರ್ಥ ಭಕ್ತಿಯುಳ್ಳವರು, ಕೇವಲ ಭಗವಂತನ ಪ್ರೀತಿಗಾಗಿ ಎಲ್ಲ ಕಾರ್ಯಗಳನ್ನು ಮಾಡುವಂತಹ ಭಕ್ತರು. ಭಗವಂತನ ಪಾದಗಳ ಚಿಂತನೆ, ಅವನ ಪಾದಗಳನ್ನು ಧ್ಯಾನ ಮಾಡ್ತಾ ಸದಾ ಅವನ ಸ್ಮರಣೆ ಮಾಡ್ತಿರುವಂಥ ಭಕ್ತರು. ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಅದರಲ್ಲಿ ನಿರತರಾಗಿರುವಂತಹವರು ಮತ್ತು ಏಕಾಗ್ರ ಚಿತ್ತದಲ್ಲಿ ಭಗವಂತನ ಪಾದ ಧ್ಯಾನ ಮಾಡುವಂಥವರು. ಅಂತಹ ತನ್ನಂಗ್ರಿ ಸೇವಾರತ ಮಹಾತ್ಮರು ಮಾಡುತಿಹ. ಅಂಥ ಮಹಾತ್ಮರು ಅಂದರೆ ಅಂಥ ಭಾಗವತೋತ್ತಮರು ಅಥವಾ ಭಾಗವತರು. ಮಾಡುತಿಹ, ಭಾಗವತರು ಅಂದರೆ ಭಗವಂತನ ಭಕ್ತರು ಅಂತ. ಅದರಲ್ಲಿ ಪರಮ ಭಾಗವತರು ಅಂದರೆ ನಿಸ್ವಾರ್ಥ ಭಕ್ತರು ಅನ್ನೋ ಅರ್ಥ ಬರುತ್ತೆ. ಅಂತಹ ಮಹಾತ್ಮರು ಮಾಡುತಿಹ ಸಂಸ್ತುತಿಗೆ ವಶನಾಗುವನು ಇವನ ಕಾರುಣ್ಯಕ್ಕೆನೆಂಬೆ ಅಂತ. ಅಂತಹ ಮಹಾತ್ಮರು, ಅಂತಹ ಸದ್ಭಕ್ತರು, ಲಕ್ಷ್ಮಿಗೂ ಅವನು ಅಗೋಚರ ಅಂದರೆ ಅಷ್ಟು ದೊಡ್ಡವನವನು, ಲಕ್ಷ್ಮಿಗೂ ಪೂರ್ಣ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಅಂಥ ಭಗವಂತ ನಿತ್ಯದಲ್ಲಿ ಅವನ ಪಾದಗಳ ಸ್ಮರಣೆ ಮಾಡುವಂತಹ ಮಹಾತ್ಮರು, ಅವನ ಪಾದಗಳ ಸೇವೆ ಮಾಡುವಂತಹ ಮಹಾತ್ಮರು ಮಾಡುತಿಹ ಸಂಸ್ತುತಿಗೆ ಅಂದರೆ ಸ್ತುತಿಗೆ ಅಂದರೆ ಇಲ್ಲಿ ಸ್ತೋತ್ರ ಮಾಡ್ತಾರೆ ಅಥವಾ ದೇವರ ನಾಮಗಳನ್ನು ಹಾಡಿ ಅವನ್ನ ಭಗವಂತನ ಪ್ರೀತಿಗಾಗಿ ನಾಮಗಳನ್ನು ಹಾಡುವುದು, ಭಜನೆ ಮಾಡುವುದು, ಜಪ ಮಾಡುವುದು, ಇದೆಲ್ಲ ಇತ್ಯಾದಿಗಳು. ಮಾಡುತಿಹ ಸಂಸ್ತುತಿಗೆ ವಶನಾಗುವನು. ವಶನಾಗುವನಿವನ ಅಂತ ಒಂದು ಪದ. ವಶನಾಗುವನು ಇವನ ಕಾರುಣ್ಯಕ್ಕೆನೆಂಬೆ ಅಂತ ಅಂದರೆ ಅಂತಹ ಭಕ್ತರು ಮಾಡುವ ಸಂಸ್ತುತಿಗೆ, ಲಕ್ಷ್ಮಿಗೂ ಅತೀತನಾದಂಥವನು, ಅಂತಹವನು ತನ್ನ ಭಕ್ತರು ಮಾಡುವ ಸಂಸ್ತುತಿಗೆ ವಶನಾಗುವನು ಅಂದರೆ ವಶನಾಗ್ಬಿಡ್ತಾನೆ ಅಂತ, ಅಧೀನವಾಗಿಬಿಡ್ತಾನೆ. ಭಕ್ತಾಧೀನ ಅಂತ ಭಗವಂತನಿಗೆ ಬಿರುದು. ಸೊ ಅಂತಹ ಭಕ್ತರಿಗೆ ಅಧೀನವಾದಂತಹ ಭಗವಂತ ಅವನ ಕಾರುಣ್ಯಕ್ಕೆನೆಂಬೆ ಅಂತ ಅಂದರೆ ಅವನ ಕರುಣೆಗೆ ಏನಂತ ಹೇಳಲಿ, ಅದನ್ನು ಹೇಗೆ ವರ್ಣಿಸಲಿ ಅಂತ ಇಲ್ಲಿ ಆಶ್ಚರ್ಯಚಕಿತರಾಗಿ ಮುಕ್ತಕಂಠದಿಂದ ಹೇಳ್ತಿದ್ದಾರೆ. ಇನ್ನು ಭಾವಪ್ರಕಾಶಕ್ಕೆ ಚಿಂತನೆ ಮಾಡೋಣ. ಇಲ್ಲಿ ಸಣ್ಣ ಸಣ್ಣ ಭಕ್ತರಿಗೆ ಅವನು ಒಲಿತಾನೆ, ಸಣ್ಣ ಸಣ್ಣ ಭಕ್ತರಿಗೂ ಅವನು ಅಧೀನ ಅಂತ ತನ್ನನ್ನು ತಾನು ಕರ್ಕೋತಾನೆ. ಅಂತಹ ಭಗವಂತ ಅವನು ಅಪ್ರತಿಹತ, ಸದಾ ಅನಂತವಾಗಿ ಒಂದೇ ರೀತಿಯಲ್ಲಿರುವಂತಹ ಭಗವಂತ. ನಾವು ಸಾಮಾನ್ಯವಾಗಿ ಮಹೇಶ್ಚರ್ಯ ಅಂತ ಹೇಳಿದಾಗ ಈ ಐಶ್ವರ್ಯದಲ್ಲಿ ನಾವು ಸಾಮಾನ್ಯವಾಗಿ ಲೋಕದಲ್ಲಿ ಕಾಣೋದೇನೆಂದರೆ ಅಷ್ಟೈಶ್ವರ್ಯಗಳು ಅಂತ ಕರಿತೀವಿ. ಧನ, ಧಾನ್ಯ, ವಸ್ತ್ರ, ವಸನ, ವಾಹನ, ಪುತ್ರ, ಪತ್ನಿ, ವಿದ್ಯಾ ಮತ್ತು ಸುಖ.
ಧನ ಅಂದರೆ ದ್ರವ್ಯ ಮತ್ತು ಸಮೃದ್ಧಿಯಾದಂತಹ ದುಡ್ಡು. ಧಾನ್ಯ ಅಂದರೆ ಭಕ್ಷ್ಯ ಭೋಜನಕ್ಕೆ ಏನು ಬೇಕಾದಂತಹ ಎಲ್ಲ ಸಾಮಗ್ರಿಗಳು, ದವಸ ಧಾನ್ಯಗಳು ಇತ್ಯಾದಿ. ಮತ್ತು ವಸ್ತ್ರ, ಎರಡಾಯಿತು. ಧನ, ಧಾನ್ಯ, ವಸ್ತ್ರ ಅಥವಾ ವಸನ, ಮತ್ತು ಆಭರಣಗಳು ಅದು. ಮತ್ತು ವಾಹನ ಅಂದರೆ ಓಡಾಡಲಿಕ್ಕೆ ಬೇಕಾಗುವಂಥ ವಾಹನ. ಮತ್ತು ಪುತ್ರ ಅಂದರೆ ಪುತ್ರ ಪೌತ್ರಾದಿಗಳು ಅಥವಾ ಮಕ್ಕಳು ಇರುವಂಥದ್ದು ಅಂತ. ಮತ್ತು ಭಾರ್ಯ ಅಥವಾ ಪತ್ನಿ ಅಂದರೆ ತನ್ನ ಮಾತನ್ನು ಕೇಳುವಂತಹ ಸದ್ಗುಣ ಇರುವಂತಹ ಪತ್ನಿ. ಮತ್ತು ವಿದ್ಯೆ, ಜ್ಞಾನ, ವಿದ್ಯೆ. ಮತ್ತು ಸುಖ, ತನಗೆ ಒಂದು ಕಂಟೆಂಟ್ಮೆಂಟ್ ಅಂತ ಹೇಳ್ತೀವಿ, ಅಂದರೆ ಸಂತೋಷವಾಗಿ ತೃಪ್ತಿಯಾಗಿರುವಂಥದ್ದು. ಇಷ್ಟು ಒಬ್ಬ ಸಾಧಾರಣ ವ್ಯಕ್ತಿಗಿದ್ದಾಗ ಅದನ್ನು ಅಷ್ಟೈಶ್ವರ್ಯ ಸಂಪನ್ನ ಅಂತ ಕರಿತೀವಿ. ಅಂತಹ ಮನುಷ್ಯನಿಗೆ ನಾನೇ ದೊಡ್ಡವನು ಅನ್ನೋ ಒಂದು ಅಹಂಕಾರ ಬಂದ್ಬಿಡೋ ಸಾಧ್ಯತೆ ಉಂಟು. ಇವನ್ ಸಾತ್ವಿಕರಲ್ಲಿ ಕೂಡ ಬಹುಶಃ ಸಣ್ಣ ಸಣ್ಣ ಅಹಂಕಾರದ ಸೋಂಕು ಬರ್ತಿರುತ್ತೆ. ಮನುಷ್ಯ ಮಾತ್ರರಾದ್ದರಿಂದ ಅಹಂಕಾರವನ್ನು ಗೆಲ್ಲುವುದೇ ಅದು ಕೇವಲ ಹರಿವಾಯು ಗುರುಗಳ ಅನುಗ್ರಹದಿಂದ ಮಾತ್ರ ಅಹಂಕಾರ ಗೆಲ್ಲಿಕ್ಕೆ ಸಾಧ್ಯ. ಹಾಗಾಗಿ ಅಹಂಕಾರ ಬಿಡಿಸುವಂಥ ಭಗವಂತನಲ್ಲಿ, ಲಕ್ಷ್ಮೀ ವಾಯುದೇವರುಗಳಲ್ಲಿ ಮತ್ತು ತತ್ವಾಭಿಮಾನಿ ದೇವತೆಗಳಲ್ಲಿ, ಗುರುಗಳಲ್ಲಿ ಅಹಂಕಾರ ಬಿಡಿಸುವಂಥ ಪ್ರಾರ್ಥನೆ ಮಾಡಬೇಕು. ಅಹಂಕಾರ ಬಿಟ್ಟಾಗ ಕನಕದಾಸರು ಹೇಳಿದಂಗೆ ನಾನು ಹೋದರೆ ಹೋದೇನು ಅಂತ ಹೇಳಿದಾಗೆ ನಾನು ಅನ್ನೋದು ಹೋಗಬೇಕು. ನಾನು, ನನ್ನದು, ಇದೆಲ್ಲ ನನ್ನದು, ನಾನೇ ಇದಕ್ಕೆಲ್ಲ ಪ್ರೊಪ್ರೈಟರು, ನಾನೇ ಇದಕ್ಕೆಲ್ಲ ದೊರೆ, ಇದೆಲ್ಲ ನನಗೆ ಸೇರಿದ ವಸ್ತುಗಳು, ಇದೆಲ್ಲ ಹೋಗಬೇಕು. ಹೀಗೆ ಅಷ್ಟೈಶ್ವರ್ಯ ಇರೋರು ಕೂಡ ಅಹಂಕಾರ ಬರೋದುಂಟು. ಆದರೆ ಇಲ್ಲಿ ಮಹೇಶ್ಚರ್ಯಾದ್ಯಕೆಳ ಅಂತಹ ಅಖಿಲ ಐಶ್ವರ್ಯಗಳಿರುವಂತಹ ಭಗವಂತ ಅವನು ದಾಸರ ದಾಸನಾಗಿರ್ತಾನೆ. ಅವನಿಗೆ ಅಹಂಕಾರ ಅನ್ನೋದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅವನಿಗೆ ಜ್ಞಾನ, ಆನಂದ, ಜ್ಞಾನಾನಂದಮಯ ಅವನಿಗೆ ಬಲ, ವೀರ್ಯ ಇದೆಲ್ಲ ಅನಂತವಾಗಿರುವಂಥವನು. ಅವನಿಗೆ ಮೀರಿದ ಏನೂ ಇಲ್ಲ. ಮತ್ತು ಇಡೀ ಬ್ರಹ್ಮಾಂಡ ಪೂರ್ತಿ ಅವನ ಅಧೀನದಲ್ಲಿದೆ. ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು ಎಲ್ಲರೂ ಅವನ ಅಧೀನ. ಹಾಗಾಗಿ ಅವನಿಗೆ ಮೀರಿದ ಏನಿಲ್ಲ. ಅಷ್ಟು ಐಶ್ವರ್ಯ ಇರುವಂಥ ಭಗವಂತ ವಶನಾಗುವನು ಅಂತ ಹೇಳ್ತಾರೆ. ತನ್ನ ಭಕ್ತರು ಮಾಡುವ ಸಂಸ್ತುತಿಗೆ ವಶನಾಗುವನು ಅಂತ ಹೇಳ್ತಾರೆ. ಅಂದರೆ ವಶನಾಗುವನು ಅಂದರೆ ದಾಸನಾಗಿ ಅವರಿಗೆ ತನ್ನನ್ನು ತಾನು ತೋರ್ಕೊಡ್ತಾನೆ. ಮತ್ತು ಅವನು ಲೀಲಾಮಾನುಷ ವಿಗ್ರಹ. ಅವ್ರ ಹಿಂದೆ ತಾನು ಮಗುವಿನಂತೆ ಸಂಚರಿಸ್ತಾನೆ. ಪುರಂದರದಾಸರು ಭಗವಂತನ ಸ್ತೋತ್ರ ಮಾಡ್ಕೊಂಡು ಹೋಗ್ತಿದ್ರೆ ಹಿಂದೆ ಕೃಷ್ಣ ಕುಣ್ಕೊಂಡು ನಡ್ಕೊಂಡು ಹೋಗ್ಬಿಡೋನಂತೆ. ದೇವರು ಮೈ ಮರೆತು ನಡ್ಕೊಂಡು ಹೋಗ್ಬಿಡೋನಂತೆ. ಅಂದರೆ ಅಷ್ಟು ಭಕ್ತರಲ್ಲಿ ಅವನು ವಶ್ಯನಾಗುವಂತಹ ಅವನು ಸ್ವಭಾವ, ಅಷ್ಟು ಭಕ್ತವತ್ಸಲ ಅವನು. ಹಾಗಾಗಿ ಇಲ್ಲಿ ವಶನಾಗುವನು ಅನ್ನೋ ಕಾಲಕ್ಕೆ ಇಲ್ಲಿ ಹರಿಕಥಾಮೃತ ಸಾರ ಅದರ ಕಾರರು, ಗ್ರಂಥಕರ್ತೃಗಳು ಅವರು ತಮ್ಮ ಸ್ವಂತ ಅನುಭವವನ್ನೇ ಇಲ್ಲಿ ಹೇಳ್ಕೊಂಡಿದ್ದಾರೆ. ಈ ಪದ್ಯದಲ್ಲಿ ಅವರು ಹಿಂದೆ ಹೇಳಿದಂತೆ ಗೋಪಾಲದಾಸರ ಜೊತೆಗೆ ತಿರುಪತಿ ಯಾತ್ರೆ ಮಾಡೋ ಕಾಲಕ್ಕೆ ಅವರಿಗೆ ಇನ್ನೂ ಹೊಟ್ಟೆ ಶೂಲೆ ಹೋಗಿರಲ್ಲ. ತುಂಬ ಕೃಶವಾಗಿರುತ್ತೆ ಶರೀರ, ಎದ್ದು ಓಡಾಡಲಿಕ್ಕೆ ಇರಲ್ಲ, ಅಷ್ಟು ದೇಹ ದಾರ್ಢ್ಯ ಇರಲ್ಲ, ಆ ಪೂರ್ತಿ ಆರೋಗ್ಯ ಕೆಟ್ಟೋಗಿರುತ್ತೆ. ಹಾಗಾಗಿ ಅವರು ದರ್ಶನಕ್ಕೆ ಹೋಗೋಕ್ಕಾಗಲ್ಲ, ಶ್ರೀನಿವಾಸನ ದರ್ಶನಕ್ಕೆ ಹೋಗೋಕ್ಕಾಗಲ್ಲ. ಗೋಪಾಲದಾಸರು ಹೋಗಿರ್ತಾರೆ ದರ್ಶನಕ್ಕೆ. ಅವ್ರ ಜೊತೆಗೆ ಇನ್ನಿತರ ಹರಿದಾಸರುಗಳು ಮತ್ತು ಅವರು ಗೋಪಾಲದಾಸ ಶಿಷ್ಯರುಗಳೆಲ್ಲ ಹೋಗಿರ್ತಾರೆ. ಇವರು ಭಗವಂತನ ದರ್ಶನ ಮಾಡೋಕ್ಕೂ ಕೈಲಾಗಲ್ಲ ಅಂಥ ಸ್ಥಿತಿಯಲ್ಲಿ ಕೂತ್ಕೊಂಡು ಭಗವಂತನ ಸ್ತುತಿ ಮಾಡ್ತಾ ಇರ್ತಾರೆ. ಅವರಿಗೆ ಗುರುಕರಣೆ ಪ್ರಾಪ್ತಿಯಾಗಿರುತ್ತೆ. ಗೋಪಾಲದಾಸರದು, ವಿಜಯದಾಸರದು, ರಾಯರ ಕರಣೆ ಇದೆಲ್ಲ ಪ್ರಾಪ್ತಿಯಾಗಿರೋ ಕಾಲಕ್ಕೆ ಭಗವಂತ ತಾನೇ ಗೋಪಾಲದಾಸರ ರೂಪದಲ್ಲಿ ಬಂದು ಅವರಿಗೆ ತಾನು ಸ್ವೀಕಾರ ಮಾಡಿದಂತಹ ಭಕ್ಷ್ಯಗಳನ್ನು ಅವರಿಗೆ ತಿನ್ನಿಸಿ, ತನ್ನ ಕೈಯಾರ ಭಗವಂತ ತಿನ್ನಿಸಿ ಅವರಿಗೆ ಸಂತೃಪ್ತಿ ಪಡಿಸ್ತಾನೆ. ಇಲ್ಲಿ ನಾನು ಹೋಗಿ ಭಗವಂತನ ದರ್ಶನ ಮಾಡೋಕ್ಕಾಗಲ್ಲ ಅಂತ ಕಣ್ಣು ಮುಚ್ಚಿ ಅವರು ಸ್ತುತಿ ಮಾಡ್ತಿರ್ತಾರೆ. ಮಹಾತ್ಮರು ಮಾಡೋತಿಹ ಸಂಸ್ತುತಿಗೆ ಅನ್ನೋ ರೀತಿಯಲ್ಲಿ ಗ್ರಂಥಕರ್ತೃಗಳು ಭಗವಂತನ ಸ್ತುತಿ ಮಾಡೋ ಕಾಲಕ್ಕೆ ವಶನಾಗುವನು ಅವನೇ ಗುರುಗಳ ರೂಪದಲ್ಲಿ ಬಂದು ತನ್ನ ನೈವೇದ್ಯವಾದಂತಹ ಪ್ರಸಾದವನ್ನು ಗ್ರಂಥಕರ್ತೃಗಳಿಗೆ ತಾನು ತಿನ್ನಿಸ್ತಾನೆ. ಅದು ಅವರಿಗೆ ತಿಳಿಯೋದು ಯಾವಾಗ ಅಂದರೆ ಅವ್ರು ತನ್ನ ಗುರುಗಳು ಅಂತಲೇ ಅಂದ್ಕೊಂಡಿರ್ತಾರೆ.
ಆದರೆ ಗೋಪಾಲದಾಸರು ಬಂದು ನಾನಲ್ಲಪ್ಪ ಬಂದಿದ್ದು, ಭಗವಂತ ಬಂದಿದ್ದು ಅಂತ ಗೋಪಾಲದಾಸರಿಂದ ಕೇಳಿ ತಿಳಿದಾಗ ಮೈ ರೋಮಾಂಚನವಾಗಿ ಗೋಪಾಲದಾಸರು ಮತ್ತು ಗ್ರಂಥಕರ್ತೃಗಳು ಭಗವಂತನ ಸ್ತುತಿ ಮಾಡಿ ಆನಂದದಲ್ಲಿ ಮೈ ಮರಿತಾರೆ. ಹಾಗೆ ಅವನು ಭಕ್ತರಿಗೆ ವಶನಾಗುವಂಥವನು ಮಹಾನುಭಾವ ಭಗವಂತ. ಅಷ್ಟು ಕಾರುಣ್ಯ ಒಂದು. ಇನ್ನು ನಾವು ಕನಕದಾಸರ ಚರಿತ್ರೆಯಲ್ಲೂ ಇದನ್ನು ಕಾಣಬಹುದು. ಕನಕದಾಸರು ಮಡಿ ಎನ್ನೋ ಕಾಲಕ್ಕೆ ಅವರು ಶೂದ್ರರಾದ್ದರಿಂದ ಅವರು ದೇವಸ್ಥಾನದ ಒಳಗೆ ಹೋಗ್ತಿರಲಿಲ್ಲ. ಆದರೆ ಅವರು ತುಂಬ ದೊಡ್ಡವರು, ಯಮಧರ್ಮರಾಜರ ಅಂಶ. ಅವರು ಅಂತರಂಗದಲ್ಲಿ ಭಗವಂತನ ದರ್ಶನ ಸದಾ ಮಾಡ್ತಿರೋರು ಧ್ಯಾನದಲ್ಲಿ. ಆದರೆ ಕೃಷ್ಣನ ನೋಡಬೇಕು ಅನ್ನೋ ಕಾಲಕ್ಕೆ ಆ ಗೋಡೆ ಬಿರುಕು ಬಿಟ್ಟು ಆ ಸಂಧಿಯಲ್ಲಿ ಕೃಷ್ಣ ತಾನು ದರ್ಶನ ಕೊಡ್ತಿದ್ದ ಅವರಿಗೆ. ಅವ್ರಿಗೆ ದರ್ಶನ ಕೊಡಬೇಕಂತಲೇ ಅಲ್ಲಿ ಗೋಡೆ ಬಿರುಕು ಬಿಟ್ಟಿತ್ತು. ಕನಕದಾಸರ ಅಷ್ಟು ಭಕ್ತಿ. ಆಗಿನ ಕಾಲದಲ್ಲಿ ವಾದಿರಾಜರು ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡೋದು, ಉಡುಪಿ ಕೃಷ್ಣನ ದೇವಸ್ಥಾನದ ಜೀರ್ಣೋದ್ಧಾರ ಮಾಡೋ ಕಾಲಕ್ಕೆ ವಾದಿರಾಜರು ಹೇಳಿದ್ರಂತೆ, ಯಾವುದೇ ಕಾರಣಕ್ಕೂ ಈ ಒಂದು ಬಿರುಕು ಬಿಟ್ಟಿರುವಂಥ ಗೋಡೆ, ಈ ಬಿರುಕನ್ನು ಮುಚ್ಚಬೇಡಿ, ಇದು ಕನಕದಾಸರ ದರ್ಶನಕ್ಕೆ ಅಂತಲೇ ಭಗವಂತ ಮಾಡಿರುವಂಥ ವ್ಯವಸ್ಥೆ, ಹಾಗಾಗಿ ಅದನ್ನು ನಾವು ಮುಚ್ಚಬಾರದು ಅಂತ ಹೇಳಿ ಅದನ್ನು ಆ ಬಿರುಕನ್ನು ಹಾಗೆ ಬಿಟ್ಟಿದ್ರಂತೆ. ಅದೇ ಈಗಿನ ಕಾಲಕ್ಕೆ ಕನಕನ ಕಿಂಡಿಯಾಗಿ ಅದರ ಮೂಲಕ ನಾವು ದರ್ಶನ ಮಾಡ್ತೀವಿ. ಅದು ಕನಕದಾಸರ ಒಂದು ಭಕ್ತಿಯ ಮಹಿಮೆ. ಮತ್ತು ವಾದಿರಾಜರು, ವ್ಯಾಸರಾಯರು ಕನಕದಾಸರಲ್ಲಿ ಇಟ್ಟಿದ್ದಂತಹ ವಾತ್ಸಲ್ಯ ಅದೊಂದು ಸೂಚನೆ. ಅದು ವಾತ್ಸಲ್ಯದ ಸೂಚನೆ. ಮತ್ತು ಆ ಭಗವಂತ ಕನಕದಾಸರಿಗೆ ತೋರಿಸಿದಂಥ ದಯೆ ಇದನ್ನು ನೋಡಬಹುದು. ಹಾಗಾಗಿ ಕನಕದಾಸರಿಗೆ ವಶನಾಗಿದ್ದ ಭಗವಂತ. ಇನ್ನು ಪೂಜಾ ಕಾಲದಲ್ಲಿ ವ್ಯಾಸರಾಯರು, ವಾದಿರಾಜರು ಪೂಜಾ ಕಾಲದಲ್ಲಿ ಎಷ್ಟೋ ಬಾರಿ ನೈವೇದ್ಯ ಹೆಚ್ಚು ಸಮಯ ಆಗಿಬಿಟ್ಟು ಸಂಜೆವರೆಗೂ ಅವ್ರಿಗೆ ಊಟ ಆಗ್ತಿರಲಿಲ್ವಂತೆ ಕನಕದಾಸರಿಗೆ. ಆಗ ಕೃಷ್ಣ ತಾನು ಕನಕದಾಸರಲ್ಲಿಗೆ ಬಂದು ತನ್ನ ಆಭರಣಗಳನ್ನು ಕೊಟ್ಟು, ನೀನು ಏನಾದರೂ ತಂದಿದ್ದಕ್ಕೆ ತಿನ್ನಂತ ಹೇಳಿ ಖರ್ಜೂರ, ಗೋಡಂಬಿ, ದ್ರಾಕ್ಷಿ ಇಂಥ ವಸ್ತುಗಳನ್ನ ತಂದು ಕನಕದಾಸರಿಗೆ ತಿನ್ನುವಂಥ ದೇವರೇ ಹೇಳಿ ತನ್ನ ಆಭರಣಗಳನ್ನು ಕೊಟ್ಟು ಇದನ್ನು ಮಾರ್ಬಿಟ್ಟು ನೀನು ತಿನ್ನಂತ ಹೇಳಿ, ಕನಕದಾಸರು ಉಪವಾಸ ಇದ್ದರೆ ಅದು ಭಗವಂತನಿಗೆ ಸಹಿಸ್ಲಿಕ್ಕಾಗ್ತಿರ್ಲಿಲ್ವಂತೆ. ಅಷ್ಟು ಭಕ್ತಾದೀನ ಅವನು. ಅದು ಭಗವಂತ ಹೇಳಿದಂತೆ ಕನಕದಾಸರಿಗೆ, ನೀನು ಯಾರು ಕೂಡ ಇದು ಹೇಳಬಾರ್ದು ಅಂತ, ಯಾರ ಹತ್ರನೂ ಈ ವಿಷಯ ಹೇಳೋ ಹಾಗಿಲ್ಲ ಅಂತ ಹೇಳಿದಂತೆ. ಆದರೆ ಯಾವಾಗ ಭಗವಂತನ ಆಭರಣಗಳು ಕಳುವಾಗ್ತಾ ಬಂತು, ಆಗ ವ್ಯಾಸರಾಯರು ಕರೆದು ಕನಕದಾಸರನ್ನು ಕೇಳಿದ್ರಂತೆ, ನಿನಗೇನಾದರೂ ಗೊತ್ತಾ ಇದ್ರ ಬಗ್ಗೆ ಅಂತ. ಆಗ ಗುರುಗಳಾದ್ರಿಂದ ಭಗವಂತನ ಸನ್ನಿಧಾನ ಇರೋ ಗುರುಗಳಲ್ಲಿ ಸುಳ್ಳು ಹೇಳಬಾರದು, ದೇವರು ಹೇಳಿದ್ರು ಕೂಡ ಗುರುಗಳಲ್ಲಿ ಇರೋ ಸತ್ಯವನ್ನು ಹೇಳಲೇಬೇಕು ಅಂತ ಕನಕದಾಸರು ನಿರ್ಧಾರ ಮಾಡಿಬಿಟ್ಟು, ಅವರು ಯಮಧರ್ಮರಾಜರು, ಧರ್ಮ ಸೂಕ್ಷ್ಮಗಳನ್ನು ಅರ್ಥವರವರು, ಅವ್ರು ನಿರ್ಧಾರ ಮಾಡಿ ವ್ಯಾಸರಾಯರಲ್ಲಿ ಹೀಗಾಯಿತು ಅಂತ ಹೇಳಿದ್ರಂತೆ. ಆಗ ವ್ಯಾಸರಾಯರು ದ್ರವ್ಯವನ್ನು ಕಳಿಸಿ ಆ ಭಗವಂತನ ಆಭರಣಗಳನ್ನು ತರಿಸ್ಕೊಂಡು ತಿರ್ಗಾ ಭಗವಂತನಿಗೆ ಅಲಂಕಾರ ಮಾಡಿದ್ರಂತೆ. ಈ ರೀತಿಯಲ್ಲಿ ಕನಕದಾಸರಿಗೆ ಅನುಗ್ರಹ ಮಾಡಿದಂಥ ಕೃಷ್ಣ. ಇನ್ನು ಕೃಷ್ಣ ದ್ವಾರಕೆಯಲ್ಲಿರೋ ಕಾಲಕ್ಕೆ ಬಡವರಿಗೆ ಮತ್ತು ಅವನ ಭಕ್ತರು ಮತ್ತು ದೀನರು, ಅಂದರೆ ಕೈಲಾಗದವರು, ವಯಸ್ಸಾದವರು, ಇವ್ರು ಯಾರಾದರೂ ಬಂದರೆ ದ್ವಾರಕೆಯಲ್ಲಿ ಅವ್ರಿಗೆ ಡೈರೆಕ್ಟ್ ಎಂಟ್ರಿ, ನೇರ ಒಳಗೆ ಕಳಿಸಿ ಅಂತ ಕಾವಲುಗಾರರಿಗೆ ಹೇಳ್ತಿದ್ದಂತೆ. ಆದರೆ ಅಲ್ಲಿ ದೊಡ್ಡ ದೊಡ್ಡ ರಾಜಾದಿರಾಜರುಗಳು, ಮಹಾರಾಜರುಗಳೆಲ್ಲ ಕೃಷ್ಣ ನೋಡೋಕ್ಕೆ ಅಂತ ದರ್ಶನ ಮಾಡಕ್ಕೆ ಬಂದಾಗ ಅವ್ರ ರಾಜ್ಯದಲ್ಲಿರುವಂಥ ವಿಶೇಷವಾದಂಥ ವಸ್ತುಗಳೆಲ್ಲ ಕೃಷ್ಣನಿಗೆ ಬಹುಮಾನವಾಗಿ ಕೊಡೋಕ್ಕೆ ತಂದಾಗ ಅವರೆಲ್ಲ 3, 4, 5, 6 ತಿಂಗಳುಗಳು ಕಾಯಬೇಕಾಗಿತ್ತಂತೆ. ಆದರೆ ಬಡವರಿಗೆ ಕೃಷ್ಣ ತಕ್ಷಣ ನನ್ನ ಹತ್ರ ಕಳಿಸಿ ಅಂತ ಹೇಳಿ ಅವನು ಆದೇಶ ಹೇಳಿದ್ದಂತೆ ಅವನ ಕಾವಲುಗಾರರಿಗೆ. ಹಾಗಾಗಿ ಭಗವಂತನಿಗೆ ದೀನಬಂಧು ಅಂತ ಹೆಸರು. ಆಗಲ್ಲ ಅಂದವರಿಗೆ ಅವನು ಬಹಳ ಬೇಗ ಒಲಿತಾನೆ. ಹಾಗಾಗಿ ವಯಸ್ಸಾಗೋ ಕಾಲಕ್ಕೆ ಪೂಜೆ ಮಾಡೋಕ್ಕಾಗಲ್ಲ, ದೇಹದಲ್ಲಿ ದಾರ್ಢ್ಯ ಇಲ್ಲ ಅನ್ನೋ ಕಾಲಕ್ಕೆ ಕೂತಲ್ಲಿ ಭಗವಂತನ ಸ್ಮರಣೆ ಬಹಳ ಭಕ್ತಿಯಿಂದ ನಿಸ್ವಾರ್ಥವಾಗಿ ಮಾಡಿದ್ರೆ ಅದಕ್ಕೂ ಒಲಿದು ತನ್ನನ್ನು ತಾನು ಕಾಣಿಸ್ಕೊಳ್ತಾನೆ ಭಗವಂತ, ಅಂಥ ಕರುಣಾಮೂರ್ತಿ. ಮತ್ತು ಇನ್ನು ಸುಧಾಮನ ಕಥೆ ನಾವೆಲ್ಲರೂ ಕೇಳಿರ್ತೀವಿ. ದ್ವಾರಕೆಯಲ್ಲಿ ಸಾಕ್ಷಾತ್ ರುಕ್ಮಿಣಿ ದೇವಿ, ಲಕ್ಷ್ಮೀದೇವಿ ಮಾಡಿದಂಥ ಅಡಿಗೆ ಎಷ್ಟು ಭಕ್ಷ್ಯಗಳಿರ್ಬೋದು, ಅವನ ವೈಭವ ಹೇಗಿರ್ಬೋದು. ಆದರೆ ಅವನು ಸುಧಾಮ ತಂದಂತಹ 3 ಹಿಡಿ ಅವಲಕ್ಕಿ ಅವನಿಗೆ ಅದೇ ದೊಡ್ಡದಾಯಿತು. ಈ ಎಲ್ಲ ಪದಾರ್ಥಗಳು ನಂಗೆ ಬೇಡ, ನನಗೆ ಸುಧಾಮ ತಂದಿದ್ದ ಅವಲಕ್ಕಿ ಬೇಕಂತ ಕೂತ್ಕೊಂಡ. ಸುಧಾಮನ ಪಾದವನ್ನು ತೊಳೆದು ಅದನ್ನು ಕೃಷ್ಣ
ಪ್ರೋಕ್ಷಣೆ ಮಾಡ್ಕೊಳ್ತಾನೆ. ಸಣ್ಣ ಐಶ್ವರ್ಯ ಬರೋ ಕಾಲಕ್ಕೆ ನಮ್ಗೆ ಅಹಂಕಾರ ಬಂದ್ಬಿಡತ್ತೆ, ನನ್ನ ಬಿಟ್ಟರೆ ಬೇರೆ ಇಲ್ಲ ಅಂತ. ಆದರೆ ಅಂಥ ಬ್ರಹ್ಮಾಂಡಕ್ಕೆ ಅಧಿಪತಿ ಅವನು ತನ್ನ ಭಕ್ತರ ಪಾದ ತೊಳೆದು ಅದನ್ನು ಪ್ರೋಕ್ಷಣೆ ಮಾಡಿಕೊಡ್ತಾನೆ ಅಂದರೆ ಅವನು ಭಕ್ತರಿಗೆ ಖಂಡಿತ ವಶನಾಗುವನು ಅಂತ ಇಲ್ಲಿ ತಿಳಿಸ್ತಾರೆ. ಮತ್ತು ಭಾಗವತದಲ್ಲಿ ಒಂದು ಕತೆ ಬರುತ್ತೆ. ಮಿಥಿಲಾಪಟ್ಟಣದಲ್ಲಿ ಶ್ರುತದೇವ ಅಂತ ಒಬ್ಬ ಬ್ರಾಹ್ಮಣ, ಬಡ ಬ್ರಾಹ್ಮಣ, ಮತ್ತು ಬಹುಲಾಶ್ವ ಅಂತ ಒಬ್ಬ ರಾಜ. ಈ ರಾಜನು ಬಹಳ ಕೃಷ್ಣನಲ್ಲಿ ಭಕ್ತಿ ಇಟ್ಟವನು. ಇನ್ನು ಈ ಶ್ರುತದೇವ ಅಂತ ಬ್ರಾಹ್ಮಣ ಕೂಡ ಬಹಳ ಕೃಷ್ಣನ ಭಕ್ತ. ಅವರು ಎಷ್ಟು ನಿತ್ಯದಲ್ಲಿ ಭಗವಂತನ ಸ್ಮರಣೆ ಮಾಡಿ ಅವನ ಪಾದ ಧ್ಯಾನದಲ್ಲಿ ಇರ್ತಿದ್ರು ಅಂದರೆ ಈ ರಾಜ ಮತ್ತು ಈ ಬ್ರಾಹ್ಮಣ ಇಬ್ಬರು ಕೃಷ್ಣ ದ್ವಾರಕೆಯಿಂದ ನಾರದರು, ವಾಮದೇವ, ವೇದವ್ಯಾಸ ದೇವರು, ಪರಶುರಾಮ ದೇವರು, ನಾರಾಯಣನೇ 2 ರೂಪಗಳು, ವೇದವ್ಯಾಸ ದೇವರು ಮತ್ತು ಪರಶುರಾಮ ದೇವರು ಸಾಕ್ಷಾತ್ ನಾರಾಯಣನೇ 3 ರೂಪದಲ್ಲಿ, ಕೃಷ್ಣ, ವೇದವ್ಯಾಸ ದೇವರು ಮತ್ತು ಪರಶುರಾಮ ದೇವರು, ಈ 3 ರೂಪದಲ್ಲಿ ಅಲ್ಲದೆ ಅತ್ರಿ ಋಷಿಗಳು, ಶುಕಮುನಿಗಳು, ಚವನರು, ಮೈತ್ರೇಯ ಋಷಿಗಳು, ಕಣ್ವ ಋಷಿಗಳು, ಬೃಹಸ್ಪತಿಗಳು ಇತ್ಯಾದಿ ಋಷಿಗಳ ಸಮೂಹದ ಜೊತೆಗೆ ಇವರಿಗೆ ದರ್ಶನ ಕೊಡಬೇಕು ಅಂತ ಮಿಥಿಲಾಪಟ್ಟಣಕ್ಕೆ ಬಂದಂತೆ. ಈ ಬಹುಲಾಶ್ವ ಅನ್ನೋ ರಾಜ ಅವನು ಜನಕ ಮಹಾರಾಜರ ವಂಶದಲ್ಲಿ ಬಂದಂತಹ ಒಬ್ಬ ರಾಜ, ಬಹಳ ಕೃಷ್ಣನ ಭಕ್ತ. ಆ ಮಿಥಿಲಾಪಟ್ಟಣಕ್ಕೆ ಬರೋ ಕಾಲಕ್ಕೆ ಈ ಶ್ರುತದೇವ ಬ್ರಾಹ್ಮಣ ಮತ್ತು ಆ ರಾಜ ಇಬ್ಬರು ನನ್ನ ಮನೆಗೆ ಬಂದು ಆತಿಥ್ಯ ಸ್ವೀಕಾರ ಮಾಡಬೇಕು, ನೀನು ಇಷ್ಟು ಋಷಿಗಳ ಜೊತೆಗೆ ಬಂದಿದೆಯಾ ಅಂತ ಹೇಳಿದಾಗ ದೇವರು ಕೃಷ್ಣ ಇಬ್ಬರು ಮನೆಗೂ ಏಕಕಾಲದಲ್ಲಿ ಹೋದಂತೆ. ಅವನು ದುರ್ಗಾದೇವಿ ಅವಳ ಪತಿ, ದುರ್ಗಾಪತಿ, ಹಾಗಾಗಿ ಅವಳು ಜಗನ್ಮಾಯೆ, ಆ ಮಾಯೆಗೆ ಅವನು ಪತಿ. ಹಾಗಾಗಿ ಅವನ ಮಾಯೆಯಿಂದ 2 ರೂಪಗಳಲ್ಲಿ ಕೃಷ್ಣ 2 ರೂಪ ಅಲ್ಲದೆ ಅಷ್ಟು ಜೊತೆಗೆ ಬಂದಂಥ ಅಷ್ಟು ಋಷಿ ಮನಿಗಳು ಎಲ್ಲರನ್ನೂ 2 ರೂಪ ಮಾಡಿ ಒಂದು ರೂಪದಲ್ಲಿ ಹೋಗಿ ಶ್ರುತದೇವನ ಮನೆಗೆ ಹೋದಂತೆ, ಅವನ ಆತಿಥ್ಯ ಸ್ವೀಕಾರ ಮಾಡಿದಂತೆ. ಇನ್ನೊಂದು ರೂಪದಲ್ಲಿ ಈ ಬಹುಲಾಶ್ವ ರಾಜನ ಮನೆಗೆ ಹೋಗಿ ಆ ರಾಜನ ಆತಿಥ್ಯ ಸ್ವೀಕಾರ ಮಾಡಿದಂತೆ. ಒಂದು ಕಡೆ ಈ ರಾಜ ಒಳ್ಳೆ ಬಂಗಾರದ ಆಸನಗಳನ್ನು ತರಿಸಿ, ಸುಖಾಸನಗಳನ್ನು ತರಿಸಿ, ಒಳ್ಳೆ ಪೂಜಾ ದ್ರವ್ಯಗಳು ಮತ್ತು ಅಷ್ಟೈಶ್ವರ್ಯದಿಂದ ಅವನ ಏನು ಐಶ್ವರ್ಯ ಇತ್ತು ಅದೆಲ್ಲ ವಸ್ತುಗಳಿಂದ ಭಗವಂತನ ವಿಶೇಷವಾಗಿ ಭಗವಂತನ ಮತ್ತು ಋಷಿಗಳ ಪಾದ ಪ್ರಕ್ಷಾಳನೆಯನ್ನು ಮಾಡಿ ತಾನು ಪ್ರೋಕ್ಷಣೆ ಮಾಡಿಕೊಂಡು ವಿಶೇಷವಾಗಿ ಅವರಿಗೆ ಸೇವೆ ಮಾಡಿದಂತೆ. ಇಲ್ಲಿ ಈ ಶ್ರುತದೇವ ಅನ್ನೋ ಬ್ರಾಹ್ಮಣ ಅವನು ಆ ದಿನಕ್ಕೆ ಏನು ಸಿಗತ್ತೆ ಅಷ್ಟು ಮಾತ್ರ, ಅದೇನು ಸಿಗತ್ತೆ ದ್ರವ್ಯ ಅದನ್ನು ಇಟ್ಕೊಂಡು ಅದರಲ್ಲೇ ದೇವ್ರ ಪೂಜೆ ಮಾಡಿ ಅದರಲ್ಲೇ ತೃಪ್ತಿ ಪಡೋನಂತ. ಅವನು ಬಡ ಬ್ರಾಹ್ಮಣ. ಆದರೆ ಅವನ ಮನೆಯಲ್ಲೂ ಕೂಡ ಅವನೊಂದು ದರ್ಭಾಸನ, ಒಂದು ಕೃಷ್ಣಾಜನ, ಇಂಥದ್ರಲ್ಲಿ ಅವನು ಭಗವಂತನ ಮತ್ತು ಋಷಿಗಳನ್ನ ಕೂರಿಸಿ ಅವನು ಇದೇ ರೀತಿಯಲ್ಲಿ ಭಗವಂತನ ಮತ್ತು ಋಷಿಗಳ ಸೇವೆ ಮಾಡೋದಂತೆ. ಆಗ 2 ರೂಪದಲ್ಲಿ ಒಂದು ಕಡೆ ವಿಶೇಷವಾದಂತಹ ಅಷ್ಟೈಶ್ವರ್ಯಗಳ ಸಮೇತ ಒಂದು ಕಡೆ ದೇವರಿಗೆ ಆತಿಥ್ಯ, ಇನ್ನೊಂದು ಕಡೆ ಈ ಬಡ ಬ್ರಾಹ್ಮಣ ಮನೆಯಲ್ಲಿ ಅವನು ಏನಾಗತ್ತೆ ಕೈಯಲ್ಲಿ ಅದನ್ನೇ ನಿಸ್ವಾರ್ಥವಾಗಿ ಭಗವಂತನಿಗೆ ಅರ್ಪಣೆ ಮಾಡ್ತಾನೆ. ಇದು ಎರಡನ್ನೂ ಸ್ವೀಕಾರ ಮಾಡಿ ಇಬ್ಬರಿಗೂ ಮೋಕ್ಷ ಪದವಿಯನ್ನು ಕೊಟ್ಟಂತೆ ಭಗವಂತ. ಹಾಗಾಗಿ ಅವನು ನಮ್ಮಲ್ಲಿರೋ ಐಶ್ವರ್ಯ ನೋಡಲ್ಲ, ಕೇವಲ ಭಕ್ತಿ ಮಾತ್ರ ನೋಡ್ತಾನೆ ಭಗವಂತ. ನಿಸ್ವಾರ್ಥ ಭಕ್ತಿ ಇದ್ದಲ್ಲಿ ಅಂಥವರಿಗೆ ಅವನು ಸದಾ ವಶನಾಗ್ಬಿಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ನಿತ್ಯದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು. ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಮಹಾತ್ಮರು ಮಾಡುತ್ತಿಹ ಸಂಸ್ತುತಿಗೆ ವಶನಾಗುವ ನಿವನ ಕಾರುಣ್ಯಕ್ಕೇನೆಂಬೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಿತ್ಯದಲ್ಲಿ ಭಗವಂತನ ಸ್ಮರಣೆ, ಈ ಕರುಣಾಸಂಧಿ ನಿತ್ಯದಲ್ಲಿ ನಾವು ಸ್ಮರಣೆ ಮಾಡಿದಾಗ, ಅವನ ಕರುಣಾ ವಿಶೇಷಗಳನ್ನು ಚಿಂತನೆ ಮಾಡಿದಾಗ, ಅವನ ಕರುಣಾ ಮಹಿಮೆಗಳನ್ನು ಚಿಂತನೆ ಮಾಡಿದಾಗ ಒಂದಲ್ಲ ಒಂದು ಕಾಲಕ್ಕೆ ಅವನ ಕರುಣೆ ಖಂಡಿತ ನಮಗೂ ಆಗಲಿ, ನಮಗೂ ಸಿಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಒಂದು ದೇವರ ನಾಮ. ಅಂಥ ದಯಾಳುವಾದಂಥ ಭಗವಂತನ ಪುರಂದರದಾಸರು ಈ ರೀತಿಯಲ್ಲಿ ಸ್ತುತಿ ಮಾಡಿದ್ದಾರೆ. ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ, ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ, ನಿಗಮ ಗೋಚರ ಮುಕುಂದ
ದಯಾಳು ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ ಜ್ಞಾನಿಗಳ ರಸ ಜ್ಞಾನಿಗಳ ರಸ ನೀನಲ್ಲದೆ ಜಗಕ್ಕಿನ್ನು ಮನದಿಂದಲಿ ಕಾವ ದೊರೆಗಳ ಕಾಣೆ ಮನದಿಂದಲಿ ಕಾಯುವ ದೊರೆಗಳ ಕಾಣೆ ನೀನೆ ದಯಾಳು ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ ಮಂದರಧರ ಅರವಿಂದ ಲೋಚನ ನಿನ್ನ ಕಂದನೆಂದೆಣಿಸೋ ಎನ್ನ ಸಂದೇಹವೇಕಿನ್ನು ಸ್ವಾಮಿ ಮುಕುಂದನೆ ಸಂದೇಹವೇಕಿನ್ನು ಸ್ವಾಮಿ ಮುಕುಂದನೆ ಬಂದೆನ್ನ ಕಾಯೋ ಶ್ರೀ ಪುರಂದರ ವಿಠಲ ಬಂದೆನ್ನ ಕಾಯೋ ಶ್ರೀ ಪುರಂದರ ವಿಠಲ ನೀನೆ ದಯಾಳು ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ ಅಂತ ಈ ರೀತಿಯಲ್ಲಿ ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ ಅಂತ ದಯಾ ಸಾಗರ ನೀನು ಅಂತ ಹೇಳಿ ಜ್ಞಾನಿಗಳ ಅರಸ ನೀನಲ್ಲದೆ ಜಗಕ್ಕಿನ್ನು ಮಾನದಿಂದಲೇ ಕಾಯುವ ದೊರೆಗಳ ಕಾಣೆ ಅಂತ ಸ್ತುತಿ ಮಾಡಿದ್ದಾರೆ. ಮಂದರಧರ ಅರವಿಂದ ಲೋಚನ ತಾವರೆ ಅಂತ ಕಣ್ಣುಗಳುಳ್ಳವನೇ, ತಾವರೆ ದಳಗಳಂತ ಕಣ್ಣುಗಳುಳ್ಳವನೇ, ನಿನ್ನ ಕಂದನೆಂದೆಣಿಸು ಎನ್ನ ಅಂತ ಅಂದರೆ ನಿನ್ನ ಮಗು ಅಂತ ನನ್ನನ್ನು ಕಾಯಿ ಅಂತ ಕೇಳ್ತಿದ್ದಾರೆ ಇಲ್ಲಿ. ಮತ್ತು ಅಂತ ಪುರಂದರ ವಿಠಲನ್ನ ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ ಅಂತ ಹೇಳಿ ಸ್ತುತಿ ಮಾಡ್ತಿದ್ದಾರೆ. ಈ ರೀತಿಯಲ್ಲಿ ಭಕ್ತಾಧೀನನಾದಂತಹ ಲಕ್ಷ್ಮಿಗೂ ಅಗೋಚರ ಅಂದರೆ ಅಷ್ಟು ದೊಡ್ಡವನು, ಪೂರ್ಣವಾಗಿ ಲಕ್ಷ್ಮಿಗೂ ಅವನು ಗೋಚರ ಆಗಲ್ಲ, ಅಷ್ಟು ದೊಡ್ಡವನು. ಆದರೆ ಸಣ್ಣ ಸಣ್ಣ ಭಕ್ತರುಗಳು ಮಾಡುವ ಸ್ತುತಿಗೆ ಅವನು ವಶನಾಗ್ತಾನೆ ಅಂತ ಇಲ್ಲಿ ಒಂದರ್ಥ. ಹಾಗಂತ ಅವನಿಗೆ ಲಕ್ಷ್ಮೀದೇವಿಯಲ್ಲಿ, ಬ್ರಹ್ಮದೇವರಲ್ಲಿ, ವಾಯುದೇವರಲ್ಲಿ ಅವನಿಗೆ ಕಮ್ಮಿ ಪ್ರೀತಿ ಅನ್ನೋ ಅರ್ಥ ಅಲ್ಲ. ಅದು ಅವರಲ್ಲಿ ಅವನು ತೋರುವ ಪ್ರೀತಿಯೇ ಬೇರೆ. ಸಣ್ಣ ಸಣ್ಣ ಭಕ್ತರಲ್ಲಿ ಅದು ಕ್ಷಣಿಕವಾದಂತಹ ಅವನ ಕಾರುಣ್ಯ ಅಷ್ಟೆ. ಹಾಗಾಗಿ ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ಈಗ ಒಬ್ಬ ಯಜಮಾನ ಇರ್ತಾನೆ, ಅವನಿಗೆ ಒಬ್ಬ ಆಳಿರ್ತಾನೆ, ಇವನು ಹೇಳೋ ಎಲ್ಲ ಕೆಲಸಗಳನ್ನ ಅವನು ಮಾಡಿಕೊಡ್ತಿರ್ತಾನೆ. ಹಾಗಾಗಿ ಆಳಿನ ಮೇಲೆ ಅವನಿಗೆ ವಿಶೇಷವಾದಂಥ ಪ್ರೀತಿ. ಹಾಗಾಗಿ ನೋಡೋ ಜನಗಳೇನು ಹೇಳ್ತಾರೆ, ಅವನಿಗೆ ಈ ಆಳಿನ ಮೇಲೆ ವಿಶೇಷ ಪ್ರೀತಿ, ಅವನ ಹೆಂಡತಿ ಮಕ್ಕಳಿಗಿಂತ ಈ ಆಳೆ ಅವನಿಗೆ ಹೆಚ್ಚು ಅಂತ ಲೋಕಾರೂಢಿಯಾಗಿ ಮಾತಾಡ್ತಾರೆ. ಆದರೆ ಆ ಯಜಮಾನಿಗೆ ತನ್ನ ಹೆಂಡತಿ ಮಕ್ಕಳ ಮೇಲೆ ಇರೋ ಪ್ರೀತಿ ಖಂಡಿತ ಇದ್ದೇ ಇರುತ್ತೆ. ಈ ಆಳಿನ ಮೇಲೆ ಒಂದು ವಿಶೇಷವಾದಂತಹ ಒಂದು ಕರುಣೆ ಇರುತ್ತೆ ಅಷ್ಟೆ. ಆ ರೀತಿಯಲ್ಲಿ ಸಣ್ಣ ಸಣ್ಣ ಭಕ್ತರಲ್ಲಿ ಅವನು ಕಾರುಣ್ಯ, ದೊಡ್ಡ 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 ಲಕ್ಷ್ಮೀ, ವಾಯು, ಬ್ರಹ್ಮದೇವರು ಇವರುಗಳಲ್ಲಿ ಅವನು ಮಾಡುವಂತಹ ವಾತ್ಸಲ್ಯದ ಅದರ ಒಂದು ಅಳತೆಯೇ ಬೇರೆ. ಹಾಗಾಗಿ ಸಣ್ಣ ಸಣ್ಣ ಭಕ್ತರಿಗೂ ಅವನು ವಶನಾಗುವನು ಅಂತ ಹೇಳ್ತಾ ಅವನ ಕಾರುಣ್ಯವನ್ನು ಸ್ಮರಣೆ ಮಾಡ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಅಸ್ಮದ್ ಗುರುವಂತರ್ಗತ ಶ್ರೀ ವಿಜಯದಾಸರಾಯ ಗುರುವಂತರ್ಗತ ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಶ್ರೀ ವಾದಿರಾಜ ಅಂತರ್ಗತ ಶ್ರೀ
ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ತಿರುಮಲೇಶ ಹರಿ ವಿಠಲಾತ್ಮಕ ಶ್ರೀ ಹಯಾಸ್ಯ ವಿಠಲಾಭಿನ್ನ ಶ್ರೀ ಮೋಹನ ಗೋಪಾಲ ವಿಠಲ ಪ್ರೇರಣ್ಯ ಪ್ರೀತ್ಯರ್ಥಂ ಪ್ರೀತೋ ವರದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು ಶ್ರೀ ಮಧ್ವೇಶಾರ್ಪಣಮಸ್ತು.